1987 ಅಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪ್ರೇಮಲೋಕ ಅನ್ನೋ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಥಿಯೇಟರ್ಗಳಲ್ಲಿ 1 ವರ್ಷ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ಈಶ್ವರಿ ಪ್ರೊಡಕ್ಷನ್ ಇಂದ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡೋ ರಣಧೀರ ಸಿನಿಮಾದ ಅನೌನ್ಸ್ಮೆಂಟ್ ಬರುತ್ತೆ. ಆಡಿಯನ್ಸ್ ಮಧ್ಯೆ ಒಳ್ಳೆ ರಿಸೆಪ್ಷನ್ ತಗೊಳುತ್ತೆ. 1987 ಅಕ್ಟೋಬರ್ ನವೆಂಬರ್ ಪೀರಿಯಡ್ ಅಲ್ಲಿ ರಣಧೀರ ಸಿನಿಮಾದ ಆಡಿಯೋ ರಿಲೀಸ್ ಆಗುತ್ತೆ. ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಹಾಡಾಗುತ್ತೆ. ಅದರಲ್ಲೂ ಒಂದಾನೊಂದು ಕಾಲದಲ್ಲಿ ಮತ್ತು ಯಾರೇ ನೀನು ಸುಂದರ ಚೆಲುವೆ, ಈ 2 ಹಾಡುಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಮ್ಯೂಸಿಕ್ ಪ್ರೇಮಿಗಳಿಗೆ ಪದೇ ಪದೇ ಕೇಳುವಂತ ಹಾಡಾಗಿರುತ್ತೆ. 1 ಜನವರಿ 1988 ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಎನ್ ವೀರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ರಣಧೀರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಶೋ ನಡೆಯುತ್ತೆ. ಅದು ಮಾತ್ರ ಅಲ್ಲ, ಇದಕ್ ಮುಂಚೆ ರವಿಚಂದ್ರನ್ ಅವ್ರ ಸಿನಿಮಾಗಳಿಗೆ ಸಿಕ್ಕಿರೋ ಓಪನಿಂಗ್ ಇತ್ತ ಅತಿ ದೊಡ್ಡ ಓಪನಿಂಗ್ ರಣಧೀರ ಸಿನಿಮಾಗೆ ಸಿಗುತ್ತೆ. ಸಿನಿಮಾ ನೋಡೋ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ. ಸಿನಿಮಾಟೋಗ್ರಾಫರ್ ಮಧುಸೂದನ್ ಅವರ ಕ್ಯಾಮೆರಾ ವರ್ಕ್, ಹಂಸಲೇಖ ಅವರ ರೀ ರೆಕಾರ್ಡಿಂಗ್ ಮಾತ್ರ ಅಲ್ಲ, ಅವ್ರು ಬರ್ದಿರೋ ಡೈಲಾಗ್ಸ್ ಕೂಡ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಯೂತ್ಫುಲ್ ಆಗಿರುತ್ತೆ. ಫೈನಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಡೈರೆಕ್ಷನ್, ಅವ್ರು ಕಂಪೋಸ್ ಮಾಡಿರುವಂತಹ ಸೀನ್ಸ್, ಶಾರ್ಟ್ ಡಿವಿಷನ್ಸ್, ಸೀನ್ ಆರ್ಡರ್ಸ್ ಇದೆಲ್ಲಾನು ತುಂಬಾ ಫ್ರೆಶ್ ಆಗಿ ಯಂಗಸ್ಟರ್ಸ್ ನ ಅಟ್ರಾಕ್ಟ್ ಮಾಡುವಂತ ವಿಷಯಗಳಾಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿರೋ ಕಲ್ಪನಾ ಥಿಯೇಟರ್ ಅಲ್ಲಿ 108 ದಿನ ಎಲ್ಲಾ ಶೋಸ್ ಹೌಸ್ಫುಲ್ ಶೋಸ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ದಾವಣಗೆರೆ ಥಿಯೇಟರ್ಗಳಲ್ಲಿ 740 ದಿನ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ರವಿಚಂದ್ರನ್ ಅವರದು 2 ವರ್ಷ ಕಂಪ್ಲೀಟ್ ಮಾಡಿರೋ ಒನ್ ಅಂಡ್ ಒನ್ಲಿ ಸಿನಿಮಾ ರಣಧೀರ ಸಿನಿಮಾ ಆಗುತ್ತೆ.